ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಸ್ಮೂದಿ ರೆಸಿಪಿನ ತೋರಿಸೋಣ ಅಂತಿದ್ದೀನಿ. ತುಂಬ ಸುಲಭವಾಗಿ ಹಾಗೆ ತುಂಬ 5 ನಿಮಿಷಕ್ಕೆಲ್ಲ ಮಾಡ್ಕೊಳ್ಬೋದು. ಆ ಥರ ಸ್ಮೂದಿನ ತೋರಿಸ್ತಾ ಇದ್ದೀನಿ, ಸಿಂಪಲ್ ಆಗಿರೋವಂಥದ್ದು. 12 ಗಂಟೆಗೆಲ್ಲ ಮನೆಗೆ ಯಾರೋ ಗೆಸ್ಟ್ ಬರಬೇಕಾಗಿತ್ತು, ಹಾಗಾಗಿ ಅಡುಗೆನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡ್ತಿದ್ದೆ. ನನಗೆ ಯಾಕೋ ಒಂದು ಸ್ವಲ್ಪ ಹಸಿವು ಆದಂಗಾಗಿತ್ತು. ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಆ ರೆಸಿಪಿನ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಮೂದಿ ಮಾಡ್ಕೊಳ್ಳೋಕ್ಕೆ ಬನಾನಾ ಸ್ಮೂದಿ ಮಾಡ್ತಾಯಿದ್ದೀನಿ. ನಾನು ಬನಾನಾ ತೊಗೊಂಡಿದ್ದೀನಿ, ಒಂದೆರಡು ಖರ್ಜೂರನ ಬೀಜ ಸುಲಿದಿಟ್ಕೊಂಡಿದ್ದೀನಿ, ಒಂದು 4 ಖರ್ಜೂರ ಮತ್ತು ಬಾಳೆಹಣ್ಣು, ಒಂದೆರಡು ಬಾಳೆಹಣ್ಣು ಹಾಕೋತಿದ್ದೀನಿ. ಬಾದಾಮಿನ ನೆನೆಸಿಟ್ಟಿದ್ದೆ, ಒಂದು 4-5 ಬಾದಾಮಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಹಾಲನ್ನ, ತಣ್ಣಗಿರೋ ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಹನಿನ ಮಿಕ್ಸ್ ಮಾಡ್ಕೊಳ್ಬೋದು, ಇನ್ನೂ ಸಕ್ಕರೆ ರುಚಿ ಬೇಕಂದರೆ ಸಕ್ಕರೆನ ಹಾಕ್ಕೊಳ್ಬೋದು. ನೋಡಿ, ನಾನು ಎಷ್ಟೇನೆ ಹಾಕ್ಕೊಂಡಿದ್ದೀನಿ. ನನಗೆ ಖರ್ಜೂರದಲ್ಲಿ ರುಚಿ ಇರುತ್ತಲ್ಲ, ಹಾಗಾಗಿ ಸಕ್ಕರೆ ಏನು ಹಾಕ್ಕೊಳ್ಳೋಕೆ ಹೋಗಿಲ್ಲ. ನೋಡಿ, ಇಷ್ಟು ಸಿಂಪಲ್ಲಾಗಿ ಒಂದು ಸ್ಮೂದಿನ ರೆಡಿ ಮಾಡ್ಕೊಳ್ಬೋದು. ಇವಾಗ ಯೂಸ್ವಲಿ ಒಂದೊಂದು ದಿವಸ ಅಡುಗೆ ಲೇಟ್ ಇದ್ದರೆ 1-2 ಬಾಳೆಹಣ್ಣು ತಿಂದರೆ ಹಸಿವು ಹೋಗುತ್ತೆ, 1-2 ಗಂಟೆ ಮುಂದೆ ಹೋಗುತ್ತೆ. ಹಾಗೆ ತಡ ಇದರಲ್ಲಿ ಹಾಲು, ಖರ್ಜೂರ, ಬಾಳೆಹಣ್ಣೆಲ್ಲ ಮಿಕ್ಸ್ ಮಾಡಿದ್ದಾಗಿ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಹಾಗೆ ನಿನ್ನೆ ಮಧ್ಯಾಹ್ನ ಒಂದು ಡ್ರಾಯಿಂಗ್ ಮಾಡಿದ್ದೆ, ಯಾಕೋ ಬೇಜಾರಾಗ್ತಿತ್ತು, ಹಾಗಾಗಿ ಗಣೇಶನ ಡ್ರಾಯಿಂಗ್ ಮಾಡಿದ್ದೆ. ನೋಡಿ ಹೆಂಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಗಣೇಶ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಸ್ಮೂದಿ ಅಂತ. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.